ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಹೋಗಿ ಮಾತಾಡ್ತಾ ಇದ್ದೀನಿ. ಎಲ್ಗಪ್ಪ ಹೋಯ್ತಾ ಇದ್ದಾನೆ ಬೆಳಗ್ಗೆ ಅನ್ಕೊತಾ ಇದ್ದೀರಾ? ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ. ನಮ್ಮ ಮಹೇಶ್ ಅಣ್ಣವ್ರನ್ನ ಆಚೆ ಕಡೆ ತಿರುಗಾಡ್ಸ್ಕೊಂಬರೋಣ ಅಂತ ಹೋಯ್ತಾ ಇದ್ದೀವಿ. ನಮ್ಮ ಅಮ್ಮಂಗೆ ಬಾಯ್ ಮಾಡಿ ಅಲ್ಲಿಂದ ಗಾಡಿ ಎತ್ತಿದ್ವಿ. ಸೊ ಮೈಸೂರು ರೋಡ್ನ ದಾಟಿ ಕೆಂಗೇರಿ ಹೋಗೋಷ್ಟೊತ್ತಿಗೆ ಗಾಡಿ ಓಡಿಸಿ ಅಣ್ಣ ಸ್ಟನ್ ಆಗ್ಬಿಟ್ಟ. ಸೊ ಒಂದು ವಿಜಿಲ್ ಹೊಡೆದು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಸ್ಮೈಲ್ ನೋಡಿ ಭಯ ಬಿದ್ದವರು ಹಿಂದಕ್ಕೆ ಹೋಗಯ್ಯೋ. ಮ್ಯಾಟ್ರ್ ಬಂದು ಇಷ್ಟೇ ಗುರು, ನಮ್ಮೂರು ಸೈಡು ಅಣ್ಣ ಓಡಾಡಿಲ್ಲ. ಅವ್ರು ಆಂಧ್ರಕ್ಕೆ ಕರ್ಕೊಂಡೋದಾಗ ಅವ್ರು ತಿರುಪತಿ ಎಲ್ಲ ರೌಂಡ್ ಓಡಿಸಿ ಪ್ರತಿಯೊಂದು ಹೆಂಗೆ ನನಗೆ ತೋರಿಸಿದ್ರು. ಸೊ ನಮ್ಮೂರು ಸೈಡು ನಾನು ಇವ್ರಿಗೆ ತೋರಿಸ್ಬೇಕಲ್ವಾ. ಒಂದು ಪ್ರೋಗ್ರಾಮ್ ಇತ್ತು ನಮ್ಮ ಮಾವವ್ರದ್ದು ಟಿ ನರಸೀಪುರದಲ್ಲಿ. ಸೊ ಒಬ್ಬನೇ ಯಾಕೆ ಹೋಗೋದು, ಇವನು ನೋಡ್ಕೊಂಬರ್ಲಿ ಅಂದ್ಬಿಟ್ಟು ಕರ್ಕೊಂಡೋದೆ. ಅಣ್ಣ ಗೊತ್ತಲ್ಲ, ರೋಡ್ ಫುಲ್ಲು ಬ್ಯಾಟಿಂಗು. ಅಣ್ಣಂಗೆ ಹೆಂಗೆ ಬ್ಯಾಟಿಂಗ್ ಬೇಕೋ ಅವ್ರ ಗಾಡಿಗೂ ಕೂಡ ಹಂಗೆ ಲೀಟ್ರ್ ಗಟ್ಟಲೆ ಪೆಟ್ರೋಲ್ ಬೇಕು. ಸೊ ಆಲ್ಮೋಸ್ಟ್ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ನಾವು ನೋಡಿದ್ರೆ ಮಂಡ್ಯ ಮಳವಳ್ಳಿ ದಾಟಿ ಒಳಗಡೆ ಹೋಯ್ತಾ ಇದ್ದೀವಿ. ಸೊ ಊರಿಂದ ಊರು ಹೋಗ್ಬೇಕಾದ್ರೆ ಸುತ್ತಮುತ್ತ ಎಲ್ಲೂ ಪೆಟ್ರೋಲ್ ಬಂಕ್ ಇರಲಿಲ್ಲ, ಅಷ್ಟರಲ್ಲಿ ಸಿಕ್ಕಿದೆ. ಸೊ ಅಂತೂ ಇಂತೂ ಫೈನಲಿ ನಾವು ರೀಚ್ ಆಗಿರೋದು ಮುಡುಕ್ತಾರೆ. ನೋಡಿ ಎಷ್ಟು ದೂರ ನೀರು ಕಾಣಿಸ್ತಾ ಇದೆಯೋ, ಅಲ್ಲಿವರೆಗೂ ಫುಲ್ಲು ದೊಡ್ಡ ನದಿ. ಆ್ಯಕ್ಚುಲಿ ಇದು ಕಾವೇರಿಗೆ ಸೇರುತ್ತೆ. ಎಲ್ಲ ಬಂದು ಇಲ್ಲ ಸ್ನಾನ ಮಾಡಿ ಪೂಜೆ ಮಾಡೋರು ಮಾಡ್ತಾರೆ. ಆ್ಯಕ್ಚುಲಿ ಇವತ್ತು ವೀಕೆಂಡ್ ಅಲ್ವಲ್ಲ, ಸೊ ಜನ ಕಮ್ಮಿ. ಬೋಟಿಂಗ್ ಇರುತ್ತೆ ಇಲ್ಲಿಂದ ಅಲ್ಲಿವರೆಗೂ, ಅಲ್ಲಿಂದ ಇಲ್ಲಿವರೆಗೂ. ನೋಡಿ ವೆದರ್ ಅಂತೂ ಎಷ್ಟು ಸಕ್ಕದಾಗಿದೆ. ವೀಕೆಂಡ್ ಬರೋಕ್ಕಂತೂ ಫುಲ್ ಖುಷು. ಇನ್ನೂ ನೀರು ಇರ್ತಾ ಇತ್ತು. ನಾನು ಬಂದು 2 years ಆಯಿತು ಅನ್ಸುತ್ತೆ ಆಲ್ಮೋಸ್ಟು. ಇಲ್ಲಿ ಕಾಣಿಸ್ತಾ ಇರೋದು ಇದು ಯಾವುದು ಕಂಬಿ ಇರ್ತಾ ಇರಲಿಲ್ಲ. 2 years ಮುಂಚೆ ನಮ್ಮ ತಮ್ಮನ ಗುಡ್ಡನ್ ಬಿಟ್ಟಾಗ ಮೇ ಬಿ ಬಂದಿದ್ದು. ಒಂದು ತೆಪ್ಪದ ತೇರು ನಡೆಯುತ್ತೆ ಹಬ್ಬ, ಸಕ್ಕದಾಗಿರುತ್ತೆ. ಈ 28 ಅನಿಸುತ್ತೆ ಮುಡುಕ್ತಾರೆ ಜಾತ್ರೆ. ಯಾರು ನಮ್ಮ ಟಿ ನರಸೀಪುರ ಸೈಡ್ ಇರೋರು ಗೊತ್ತಾಗುತ್ತೆ, ಕಮೆಂಟ್ ಹಾಕಿ. ಇದೇ ನೋಡಿ ಕಾವೇರಿ ನದಿ ಆ ಕಡೆಯಿಂದ ಬರುತ್ತೆ ತಲಕಾಡು. ಸೊ ಅಲ್ಲಿಂದ ನಾನು ಬಂದಿದ್ದು ಧೂಪ ಹಾಕಿ ಟೆಂಪಲ್ ಹತ್ತೋಣ ಅಂತ. ಆಲ್ಮೋಸ್ಟ್ 2 year ಆಗಿಬಿಟ್ಟಿದೆ. ಸೊ ದೇವ್ರನ್ನ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ನಮ್ಮ ಕಾಡ ಬಸವೇಶ್ವರ ಟೆಂಪಲ್ ಇದೆ ಅಲ್ಲೇ ಕಾರ್ನರಲ್ಲಿ. ಸೊ ಆ ದೇವ್ರಿಗೂ ಕೂಡ ಕೈ ಮುಕ್ಕೊಂಡು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟ ಹತ್ತೋದು ಅಂದರೆ ಇಲ್ಲೇನಿಲ್ಲ, ಫುಲ್ಲು ಮೆಟ್ಲು ಫೆಸಿಲಿಟಿ ಇದೆ ಆಗ್ಲಿಂದ. ಹಬ್ಬ ಅಂದರೆ ಏನೊಂದು 600ರಿಂದ 700 ಮೆಟ್ಲು ಇರ್ಬೋದೇನಪ್ಪ. ಬಟ್ ಫೀಲಿಂಗ್ ಅಂತೂ ಚೆನ್ನಾಗಿರುತ್ತೆ ಹತ್ತುತ್ತಾ ಇದ್ದರೆ. ನಮ್ಮ ಸೌತ್ ಇರೋರಿಗೆ ಅಂದರೆ ನಮ್ಮ ಮೈಸೂರು ಮಂಡ್ಯ ಮಳವಳ್ಳಿ ಡಿಸ್ಟಿಕ್ ಇರೋರಿಗೆ ಆಲ್ಮೋಸ್ಟ್ ಟೆಂಪಲ್ ಗೊತ್ತಿರುತ್ತೆ. ನಾವು ಈಗ ಬಂದಿರೋದು ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿ. ಶ್ರೀಶೈಲದಲ್ಲಿ ಏನಿದೆ ಆ ರೀತಿ ಇಲ್ಲಿರೋದು ಮಲ್ಲಿಕಾರ್ಜುನ ಸ್ವಾಮಿ. ತೋರಿಸ್ತೀನಿ ಬನ್ನಿ. ನಮ್ಮ ಹುಡುಗ ಅಲ್ಲಪ್ಪ ಇಲ್ಲಯ್ಯ, ಓಡ್ಬಾ ಬೇಗ. ಒಂದೊಂದೇ ಹತ್ರ ನೋವು ಬರ್ತದ, ಕಾಲು ಬೇಗ ಬಾತ. ಅಣ್ಣ ಆಲ್ರೆಡಿ ಪಲ್ಟಿ ಹೊಡೆದು ಬಿಟ್ಟಿದ್ದಾರೆ. ಸುಸ್ತಾಗೋದಾಗಲೇ ಹಾಂ, ಇನ್ನೊಂದು 50 ಮೆಟ್ಲು ಅಷ್ಟೇ ಬಾ. ಓಂ ಶಕ್ತಿ ಎಲ್ಲ ತಿರುಗ್ತಾವ್ರೆ ಕರ್ನಾಟಕ ಬಸ್ಸು ಬಂದು. ಸೊ ರೋಡಲ್ಲಿ ನೋಡಿದೆ ಎಲ್ಲ ಕಡೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ದುಡ್ಡು ಪಾಪ ಬಡವರು, ಇನ್ನೇನು ಅಕ್ಕಪಕ್ಕ ದೂರವರು ಬೆಂಗಳೂರಿಂದ ಬರ್ತಾರೆ ಅಂದ್ಬಿಟ್ಟು ಒಂದು 10 ರೂಪಾಯಿ ಇಕ್ಕೊಂಬರ್ಬೇಕು, ಒಂದು 10 ನೋಟು. ಫೈನಲಿ ವಿ ರೀಚ್ಡ್ ಬೈ. ನೋಡಿ ಇದೆ ನಮ್ಮ ಮುಡುಕುತೊರೆ ಮಲ್ಲಿಕಾರ್ಜುನ ಟೆಂಪಲ್ ವಿತ್ ಬ್ರಹ್ಮರಾಂಬ ದೇವಿ, ಪಾರ್ವತಿ ದೇವಿ ಇದು. ಸೊ ನಮ್ಮ ಗುಡ್ಡಪ್ಪಂದಿರು ಆಲ್ಮೋಸ್ಟ್ ಇಲ್ಲಿ ಬರ್ತಾರೆ. ಈ ಹೋಗ್ತೀನಿ ಈ ಕಡೆ ಮಿಡಲ್ ಗೇಟು ಹಬ್ಬ ಜಾತ್ರೆ ಇದ್ದಾಗ ರಿಮೂವ್ ಮಾಡ್ತಾರೆ, ತೆಗಿತಾರೆ. ಇಲ್ಲೊಂದು ಫ್ಯಾಮಿಲಿ ಇದೆ, ಮಾತಾಡ್ಸ್ಕೊಂಬರೋಣ ಬನ್ನಿ. ಹಾಯ್ ಫ್ಯಾಮಿಲಿ. ನಮ್ಮ ಮಹೇಶ್ ಅಣ್ಣವ್ರ ಫ್ಯಾಮಿಲಿ ನೋಡಿ. ನಿಮ್ಮ ದೊಡ್ಡಪ್ಪ ಬರ್ತಾನೆ ನೋಡಿ. ಯಾರು ಕೊಡ್ತಾರೆ ಅಂತ ಎಷ್ಟು ಡೀಸೆಂಟಾಗಿ ಕಾಯ್ತಾ ಇದ್ದಾರೆ ನೋಡಿಲ್ಲ. ಶ್ರೀ ಕಾಲ ಭೈರವೇಶ್ವರ. ಕೈ ಮುಕ್ಕೊಳ್ಳಿ ಎಲ್ಲ. ಮೇಲ್ಗಡೆ ದರ್ಶನ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಒಳಗಡೆ ಅಲೋ ಇಲ್ಲ ಅನಿಸುತ್ತೆ ಫೋನು. ನೋಡಿ ಇಲ್ಲಿಂದ ವ್ಯೂ ಸಕ್ಕದಾಗಿ ಕಾಣುತ್ತೆ. ಒಂದು 101 ಮೆಟ್ಲಿದೆ, ಬಟ್ ಯಾವಾಗಲೂ ಓಪನ್ ಮಾಡಲ್ಲ. ಎಷ್ಟು ದೊಡ್ಡದು ನದಿ ಇದು. ಈ ಮೂಲೆಯಿಂದ ಆ ಮೂಲೆಗೆ ಬ್ಯಾಕ್ ವಾಟರ್ ಅಂತ ಕರೀತಾರೆ ಇದನ್ನ. ಸೊ ಇದು ಮೇಲ್ಗಡೆ ನಿಂತು ನೋಡೋಕ್ಕೆ ಸೂಪರಪ್ಪ. ಯಾರಾದ್ರು ಈ ಸೈಡ್ ಬರೋರಿದ್ರೆ ಬನ್ನಿ,
ಜಸ್ಟ್ ಹಬ್ಬ ಅಂದ್ರೆ 100 ಕಿಲೋಮೀಟರ್ಸು. ಪುರಾತನ ದೇವಸ್ಥಾನನ ಫುಲ್ ಡೆಮಾಲಿಷ್ ಮಾಡಿಬಿಟ್ಟಿದಾರಲ್ಲ ಗುರು. ಅಲ್ಲ ನಿನಗೆ ಏನೋ ತೋರ್ಸೋಣ ಸಖತ್ತಾಗಿರೋದು ಅಂದ್ಕೊಂಡು ಬಂದೆ. ಐ ಆಮ್ ಸಾರಿ ಟು ಸೇ ದಿಸ್. ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಇನ್ನೂ ಸಖತ್ತಾಗಿರ್ಬೋದು. ಇಲ್ಲೇ ನಮ್ಮ ದೇವರಿದೆ, ನೋಡ್ಕೊಂಬಿಡಿ. 2 ವರ್ಷ ಆಗಿತ್ತು ಫ್ರೆಂಡ್ಸ್ ಬಂದು. ಸೊ ನನಗೂ ದೇವಸ್ಥಾನ ಹೊಡೆದಾಕಿರೋ ವಿಚಾರ ಗೊತ್ತಿರಲಿಲ್ಲ. ಸಾರಿ, ಕ್ಷಮಿಸ್ಬಿಡಿ. ನೋಡಿ, ಇದು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ, ಇದು ನಮ್ಮ ಪಾರ್ವತಿ ಪುತ್ರಿ ಮಾಡೋ ಭ್ರಮರಾಂಬ ದೇವಿ. ಸಕ್ಕತ್ತಾಗಿತ್ತು. ಈಗಲೂ ನೋಡಿ ಎಷ್ಟು ಚೆನ್ನಾಗಿದೆ. ಡೆವಲಪ್ ಆಗಲಿ, ಇನ್ನು ಫ್ಯೂಚರ್ ಡೇಸ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಎಷ್ಟು ಸೂಪರ್ ಸಿಂಧೂರ ತಿಲಕ ಥರ ಕಾಣುತ್ತೆ ಇವೆರಡು ಬಸವಗಳು. ಕೆಳಗಡೆ ನಿಂತು ನೋಡಿದ್ರು ಚೆನ್ನಾಗಿ ಕಾಣುತ್ತೆ, ಮೇಲಿಂದನೂ ಅಷ್ಟೇ. ವಾವ್, ಇದಾಗಿತ್ತು ನಮ್ಮ ಮುಡುಕ್ತೋರೆ ಟ್ರಿಪ್ಪು. ಇಲ್ಲಿಂದ ನೆಕ್ಸ್ಟ್ ಮುಂದಕ್ಕೆ ಹೋದರೆ ತಲಕಾಡು ಮರುಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ರಾಜರಿಗೆ ಮಕ್ಕಳೇ ಇಲ್ಲದಂತಾಗಲಿ ಅಂತ ಶಾಪ ಕೊಟ್ಟದ್ದೆ. ನೋಡು, ಕಾಲು ತೊಳೆಯೋಕ್ಕೆ ಎಷ್ಟು ಚೆನ್ನಾಗಿ ಮಾಡೋರು. ನೀರು ಹೋಗ್ತಾ ಇರುತ್ತೆ, ಹೊಸ ನೀರು ಬರ್ತಾ ಇರುತ್ತೆ. ನೋಡ ಎಷ್ಟು ಚಂದ ಅಲ್ಲ ನಮ್ಮ ಹಳೆ ಪುರಾತನ ದೇವಸ್ಥಾನ. ಹುಷಾರಪ್ಪ. ಇದೇ ನಮ್ಮ ಸೌತ್ ತಲಕಾಡು. ಸೊ ಇದ್ರ ಪಕ್ಕದಲ್ಲೇ ಕಾವೇರಿ ನದಿ, ಸಕ್ಕತ್ತಾಗಿದೆ, ದೊಡ್ಡದು. ಇದ್ರ ಸುತ್ತ ಏನು ನೋಡ್ತೀರಾ ಫುಲ್ಲು ಮಣ್ಣು ಮುಚ್ಕೊಂಡ್ಬಿಟ್ಟಿದೆ. ಇದ್ರ ಇತಿಹಾಸ ತುಂಬ ದೊಡ್ಡದಿದೆ, ಗೂಗಲ್ ಮಾಡಿ ಸಿಗುತ್ತೆ ನೋಡಿ. ಇವೆಲ್ಲ ನೋಡಿ, ಟೋಟಲ್ 5 ದೇವಸ್ಥಾನ ಇದೆ ಇದು. ಸರ್ ಒಳಗಡೆ ಎಲ್ಲೂ ಅಲೋ ಇಲ್ಲ, ಇಲ್ಲೇ ಕೈ ಮುಕ್ಕೊಳ್ಳಿ. ಪಂಚಲಿಂಗ ದರ್ಶನ ಅಂತ ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ ಇದ್ರ ಪೂರ್ತಿ ಮಾಹಿತಿ ಸಿಕ್ಬಿಡುತ್ತೆ ನಿಮಗೆ. ಇದು ಗಂಗರು ಚೋಳರ ಕಾಲದ್ದು, ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ನೋಡಿ ಎಲ್ಲ ಎಷ್ಟು ಸಕ್ಕತ್ತಾಗಿದೆ ಕಲ್ಲು ಕೆತ್ತನೆಗಳು. ನೀವು ನೋಡಿದ್ರೆ ಯಾವ ಬೇಲೂರು ಹಳೇಬೀಡಿಗಿಂತ ಕಮ್ಮಿ ಇಲ್ಲ. ಅವಯ್ಯ ಹೇಳಿದ್ನಲ್ಲ, ನೋಡಿ ಈ ಥರ ಮೇಲ್ಗಡೆ ಇರುತ್ತೆ ಶಾಸನಗಳು. ನಮ್ಗೇನು ಅರ್ಥ ಆಯ್ತದ ಅದು? ಯಾವ ಝೂಮು? ಕನ್ನಡದು ನಮಗೆ ಸಂಸ್ಕೃತ ಥರ ಕಾಣಿಸುತ್ತಪ್ಪ. ಓದ್ಬಿಡ್ತೀಯಾ? ತೆಲುಗುನು ಇದು. ಕನ್ನಡ ತೆಲುಗು ಅದು. ಆಯ್ತು, ಓಲಿ ಓದಪ್ಪ, ಅದೇನು ನೋಡೋಣ. ಎಲ್ಲಿ ಓದಂಗೆ? ಅದು ನಾನು ಇನ್ನೂ ಝೂಮ್ ಮಾಡ್ತೀನಿ, ಓದು. ಆಯಿತು, ಅಲ್ಲಾಡಿಸ್ಬಿಡ. ಮುಚ್ಕೊಂಡು ಕೆಲಸ ನೋಡೋಗಿ. ಶಾಲಿವಾಹನ ಸಂವತ್ಸರ, 11ನೇ ಶತಮಾನ. ಒಂದೇ ಇಲ್ಲ ತಲಕಟ್ಟು ನೋಡಿ. ಹಿಂಗೆ ಬಂದು ಹಿಂಗೆ ಐತೆ ಮ್ಯಾಕೆ, ಅದು ಆಂಧ್ರದ್ದು. ಕರ್ನಾಟಕದ ಹಂಗಿರೋದಿಲ್ಲ, ಹಿಂಗೆ ಬಂದು ಹಿಂಗಿರ್ತದೆ ಮ್ಯಾಕೆ. ನೋಡಿ 3ನೇ ಲೈನ್ ಓದು. ಮುಚ್ಕೊಂಡು ಕೆಲಸ ನೋಡೋಗಿ. ಬಾ. ಇವರಿಬ್ರು ನೋಡ್ಬಿಟ್ರಪ್ಪ, ಇದೆ 5ನೇ ದೇವರು. ಎಲ್ಲೆಲ್ಲೂ ಓಂ ಶಕ್ತಿ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೀನು ತಿನ್ನೋಣ, ಎತ್ಕೊಳ್ಳೋಣ, ನೀನು ತಿನ್ನೋಣ. ಚೆನ್ನಾಗಿದ್ಯಾ? ಯಾಕೋ ಸಣ್ಣ ಆಗ್ಬಿಟ್ಟಿದ್ಯಾ ಇತ್ತೀಚೆಗೆ. ತಿನ್ನು. ಸೂಪರ್. ಗುಡ್ಡೆ ತೋರಿಸಲ್ಲ. ಎಷ್ಟು ಕಾಣಿಸ್ತಾ ಇತ್ತು ಅಲ್ಲಿವರೆಗೂ ಫುಲ್ ಮಣ್ಣು. ಇನ್ನು ಬಾ ಒಳಗಡೆಯಿಂದ. ಏನು ಕಾಣಿಸ್ತಾ? ಮಾನವ ನಿರ್ಮಿತ ಮಾಧವ ಮಂತ್ರಿ ಅಣೆಕಟ್ಟು. ಇದು ಮಾನವ ನಿರ್ಮಿತ ಅಂತ.
ಯಾವನ ಮುಂಡೆ ಮಗ ವಾಸನವರೆಲ್ಲ ಒಗ್ರೆ ಅಂತ ಏರ್ಕತ್ತೆ ಮಣ್ಣು ಅಂತ ಹೆಂಗಿದೆ ಫೀಲು ನೋಡಿ ಎಷ್ಟು ಫುಲ್ಲು ಪ್ಯೂರ್ ಸಾಯಿಲ್ ವಿತೌಟ್ ಎನಿ ಯಾವ ಕಲ್ಲು ಮರಳು ಯಾವುದು ಮಿಕ್ಸ್ ಇಲ್ಲ. ವಿಡಿಯೋ ಯಾಕೆ ಕಟ್ಟಾಯಿತು ಅಂತನಾ ನಾನೇ ಮಾಡಿದ್ದು, ಯಾಕೆಂದರೆ ಅಲ್ಲ ಎಷ್ಟು ಅಂತ ನದಿ ನೋಡ್ತೀರಾ. ಫಸ್ಟು ಹೊಟ್ಟೆ ಹಸಿದೆ, ಉಣ್ಕೊಳ್ಳೋಣ ಬನ್ನಿ. ತಿನ್ನೋದು ನೋಡಬೇಡಿ, ನೋಡ್ಕೊಳ್ಳಿ. ಇದೇ ಟಿ ನರಸೀಪುರ ಹೊಳೆ, ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ. ಈ ಕಡೆ ಯಾವ ಕಡೆದು ನನಗೆ ಫಸ್ಟ್ ಗೊತ್ತಿರಲಿಲ್ಲ. ಆರ್ ಕಾಲೇಜ್, ನನ್ನ ತಂಗಿ ಆರ್ ಕಾಲೇಜ್ ಅಲ್ವಾ. ಆ್ಯಕ್ಚುಲಿ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ದಿಸ್ ಈಸ್ ಸಂಗಮ. ಟಿ ನರಸೀಪುರ ತಿರುಮಕೂಡಲ ನರಸೀಪುರದ ಸಂಗಮ, ಕಾವೇರಿ ನದಿ ಇದು. ಸೊ ಈ ಕಡೆಯಿಂದ ಒಂದು ನದಿ, ಈ ಕಡೆಯಿಂದ ಒಂದು ನದಿ, ಎರಡು ಮಿಡ್ ಸೇರುತ್ತೆ. ಈ ಜಾಗನ ಸಂಗಮ ಅಂತಾರೆ. ಮಧ್ಯ ಸೇರಿ ಮೂರನೇ ನದಿ ಆಗುತ್ತೆ. ಇಲ್ಲಿ ಪಿಂಡ ಬಿಡ್ತಾ ಇದ್ದಾರೆ ನೋಡಿ. ಬೂದಿ ಬಿಡೋರು, ಪಿಂಡ ಬಿಡೋರು ಯಾರು ಇದ್ದರೆ ಇಲ್ಲಿ ಬಂದು ಬಿಡ್ತಾರೆ. ಒಂದು ಶ್ರೀರಂಗಪಟ್ಟಣ, ಅದರ್ವೈಸ್ ಇಲ್ಲಿಗೆ ಬಂದುಬಿಡ್ತಾರೆ ಅವರು ಮೋಕ್ಷ ಸೇರಲಿ ಅಂದ್ಬಿಟ್ಟು. ಎಷ್ಟು ದೊಡ್ಡದು ನೋಡಿ. ಇದೆ ತಲಕಾವೇರಿ, ಹಂಗೆ ಹೋಗುತ್ತೆ ಹೋಗ್ತಾ ಹೋಗ್ತಾ ತಲಕಾಡು. ನಾವು ಬೆಳಗ್ಗೆ ಹೋಗಿದ್ವಲ್ಲ ಆ ಜಾಗಕ್ಕೆಲ್ಲ ಹೋಗುತ್ತೆ. ಇದು ಬ್ರಿಡ್ಜು ನೋಡ್ರಿ, ಇದು ತೆಪ್ಪ. ಆ್ಯಕ್ಚುಲಿ ಇದು ತುಂಬ ನೀರು ಇರ್ತಾಯಿತ್ತು ಬಂದಾಗ. ಇಲ್ಲಿಂದ ಅಲ್ಲಿವರೆಗೂ ಒಂದು ರೌಂಡ್ ಹೊಡ್ಸ್ಕೊಂಡು ಬರ್ತಾರೆ ಆಪೋಸಿಟ್ಗೆ ಹೋಗಿ. ಸಕ್ಕತ್ತಾಗಿರುತ್ತೆ. ಯಾರು ಎಕ್ಸ್ಪೀರಿಯನ್ಸ್ ಮಾಡಿದರೆ ಕಮೆಂಟ್ ಮಾಡಿರಿ. ಎವ್ರಿ ಡೇ ಇದೇ ರೀತಿ ಯಾರಾದರೂ ಒಬ್ಬರು ದರ್ಪಣ ಬಿಡೋದಕ್ಕೆ ಬರ್ತಾ ಇರ್ತಾರೆ. ಸೊ ಇದು 3 ನದಿ ಸೇರ್ತಾ ಇರುತ್ತೆ. ಮಿಡ್ಡಿಂದ ಒಂದು ನದಿ, ಈ ಕಡೆಯಿಂದ ಒಂದು ನದಿ. 3 ನದಿನೂ ಟಚ್ ಮಾಡ್ತಾರೆ ಕಣ್ರಿ. 3 ನದಿ ತೀರ್ಥ. ಹಾಂ, ಇವಾಗ ಈ ಕಡೆ ತೀರ್ಥ, ಆ ಕಡೆ ತೀರ್ಥ. ಈ ನಮ್ಮ ಎದುರುಗಡೆ ಬರ್ತಿರ್ತಾರೆ ಇದ್ರದ್ದು. ಅದೇ ಸೆಂಟರ್ ಅದು ಗೊಂಬೆನ ಇರೋದಲ್ಲಿ. ಅದು ಗೊಂಬೆ ಎಲ್ಲ ಕಣ್ರಿ, ಬಸವಣ್ಣ. ಅದು ಬಸವಣ್ಣ. ಹಾಂ, ಇವತ್ತಿಗೆ ಇಲ್ಲಿನ ವಿಡಿಯೋ ಮುಗೀತು. ಆ್ಯಕ್ಚುಲಾಗಿ ನೋಡಿ, ಒಂದು ದಿನದಲ್ಲಿ 3 ಜಾಗ ಕವರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೀವು ಯಾರು ಇದ್ದರೆ ಆರಾಮಾಗಿ ಕಣ್ಮುಚ್ಕೊಂಡು ಬನ್ನಿ. ಅಣ್ಣ ಮಧ್ಯದಲ್ಲಿ ತುಂಬ ಬಾಯಾರಿಕೆ ಅಂದ, ಗೊತ್ತಲ್ಲ ನಿಮಗೆ. ಹಾಂ, ಹೊಡ್ಕೊಡೋಣ. ಫಸ್ಟ್ ಕುಡಿಯ, ಆಮೇಲೆ ಕವರವೆ. ಜಿಂಗು ಚಕ್ಕ ಚಕ್ಕ. ಏಯ್, ಎತ್ತರ ಇಳಿಸ್ದಂಗೆ ಕುಡಿಬೇಕು. ಹಬ್ಬ ಅಂದರೆ ನಾವು ಒಂದು 7 o'clock ಬಿಟ್ವಿ. ಈಗ 5 o'clock ಅಷ್ಟೊತ್ತಿಗೆ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ 7ಗೆಲ್ಲ ನಾವು ಮನೆ ರೀಚಾಗಿ ಹೋಗ್ತೀವಿ. ನಾನು ಹೇಳೋದಿಷ್ಟೇ ಫ್ರೆಂಡ್ಸ್, ಯಾರೂ ಮನೇಲಿ ಇರಬೇಡಿ. ಇರೋ ಒಂದಷ್ಟು ದಿನ ಚಿಲ್ಲಾಗಿ ಎಂಜಾಯ್ ಮಾಡಿ, ಆರಾಮಾಗಿ 4 ಜಾಗ ತಿರುಗಿ, 4 ಜನಕ್ಕೆ ನಿಮ್ಮೂರನ್ನ ತೋರಿಸಿ, ಅವ್ರವ್ರಿಗೆ ನೀವು ಹೋಗಿ ಬನ್ನಿ, ಟ್ರಾವೆಲ್ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಹೋಗಿ ಇದೇ ರೀತಿ ನನ್ನ ವೀಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇರ್ತೀನಿ. ಸೊ ಆಲ್ಮೋಸ್ಟ್ ನಾವು ಹೋದಾಗ 7:30 ಅನಿಸುತ್ತೆ. ಹಬ್ಬ ಬೇರೆ ಇದೆ ನಾಳೆ. ನಾಳೆ ಹಬ್ಬ. ಸಾಮಾನು ತಂದಿಲ್ಲ ಅಂತ ಮನೇಲಿ ಉಗಿತವ್ರೆ. ಫಸ್ಟ್ ಹೋಗಿ ಸಾಮಾನು ತಂದ್ಬಿಡೋಣ. ಹ್ಯಾಪಿ ಸಂಕ್ರಾಂತಿ. ನಮ್ಮನೆ ಪಕ್ಕ ಇರೋದೇ ಮೂಡ್ಲುಪಾಳ್ಯ ನಿಯರು. ಸೊ ಡೈರೆಕ್ಟಾಗಿ ಮೂಡ್ಲುಪಾಳ್ಯ ಸರ್ಕಲ್ಗೆ ಬಂದೆ. ನೋಡಿದ್ರೆ ಕಬ್ಬಿನ ರಾಶಿನೇ ಇದೆ. ಬಟ್ ಪ್ರೈಸ್ ಮಾತ್ರ ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾವ್ರೆ. ಈ ರೇಟ್ ಏನಾದ್ರು ತೊಗೊಂಡೋದ್ರೆ ಅಷ್ಟೇ. ಬನ್ನಿ ಇನ್ನೂ 4 ಕಡೆ ಕೇಳೋಣ. ಏನು ಗುರು, ತರೋಣ ಅಂತ ಬಂದರೆ ಒಂದೇ ಸರಿ ಒಂದು 100 ರೂಪಾಯಿ ಅಂತೆ, 150 ರೂಪಾಯಿ ಅಂತೆ ಜೊತೆ. ಸೊ ನಮ್ಮಮ್ಮಂಗೆ ಏನೋ 150 ರೂಪಾಯಿ ಅನ್ಬಿಟ್ರೆ ಅಷ್ಟೇ. ಹಾಂ, 150 ಅಂದ್ಬಿಡುತ್ತೆ. ಅಟ್ಲೀಸ್ಟ್ ಇವನ ಹತ್ರನ ನೋಡೋಣ ಎಷ್ಟು ರೂಪಾಯಿ ಕೇಳೋಣ. ಇರಪ್ಪ, ಇಷ್ಟನಾ ರೇಟು?
ಪ್ಯಾಕೆಟಲ್ಲಿ ಯಾಕೋ ಬರೀ ಕಮ್ಮಿ ಇದೆ ಅನಿಸ್ತು ಕಡಲೆಕಾಯಿ ಬೀಜ ಅವೆಲ್ಲ. ಸೊ ಅಡಿಷ್ನಲ್ಗೂ 1/4 kg ತೊಗೊಂಡು ಅದನ್ನು ಸಪ್ರೇಟ್ ಹಾಕಿಸ್ಕೊಂಡು ಅದಾದಮೇಲೆ ಕಬ್ಬು, ಗೆಣಸು, ಕಡಲೆಕಾಯಿ ಬೀಜ, ಅವರೆಕಾಯಿ ಎಲ್ಲ ತೊಗೊಂಡು ಮನೆ ಕಡೆಗೆ ತಿರುಗಿಸ್ದೆ. ಅವರೆಕಾಯಿ ತಂತು, ಕಬ್ಬು ತಂತು, ಕಳೆಕಾಯಿ ತಂತು, ಎಲ್ಲ ತಂತು. ಬೇಕಲ್ಲ ಇನ್ನೇನು ನಾಳೆ ಹಬ್ಬಕ್ಕೆಲ್ಲ.